ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ನಿರ್ಧಾರದ ವಿರುದ್ಧ ಹುನಗುಂದ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ವತಿಯಿಂದ ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆ. ಎಳಕಲ್ ನಗರದ ಸರ್ಕಾರಿ ಆಸ್ಪತ್ರೆಯ ಆವರಣದಲ್ಲಿ ಭಾರತೀಯ ಜನತಾ ಪಾರ್ಟಿ ಹುನಗುಂದ ಮತಕ್ಷೇತ್ರದಿಂದ ಹಮ್ಮಿಕೊಂಡ ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ರಾಜ್ಯ ಸರ್ಕಾರದ ನಿರ್ಧಾರದ ವಿರುದ್ಧ ಹಮ್ಮಿಕೊಂಡು ಕಪ್ಪು ಬಟ್ಟೆ ಧರಿಸಿ ಮೌನ ಪ್ರತಿಭಟನೆ ಮಾಡಲಾಯಿತು. ಪ್ರಧಾನಮಂತ್ರಿ ಜನೌಷಧಿ ಯೋಜನೆಯನ್ನ ಸನ್ಮಾನ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿ ಅವರು ರಾಷ್ಟ್ರದ ಬಡ, ಕೆಳವರ್ಗ ಹಾಗೂ ಮಧ್ಯಮ ವರ್ಗದ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅತ್ಯಂತ ಕಾಳಜಿ ಹಾಗೂ ದೂರದೃಷ್ಟಿಯಿಂದ ಜಾರಿಗೊಳಿಸಿದ್ದಾರೆ. ಆದರೆ ಕರ್ನಾಟಕ ಸರ್ಕಾರವು ಜನೌಷಧಿ ಕೇಂದ್ರಗಳನ್ನು ಮುಚ್ಚುವ ತೀರ್ಮಾನ ತೆಗೆದುಕೊಂಡಿರುವುದು ದುರದೃಷ್ಟಕರ ಸಂಗತಿ. ಕೂಡಲೇ ರಾಜ್ಯ ಸರ್ಕಾರ ಮುಚ್ಚುವ ನಿರ್ಧಾರದ ಆದೇಶವನ್ನು ಹಿಂಪಡೆಯಬೇಕು, ಇಲ್ಲವಾದಲ್ಲಿ ಉಗ್ರ ಹೋರಾಟಕ್ಕೆ ಅಣಿಯಾಗಬೇಕಾಗುತ್ತದೆ ಎಂದು ಪಕ್ಷದ ಮುಖಂಡರು ಮಾತನಾಡಿ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಬಿಜೆಪಿ ನಗರ ಮಂಡಲದ ಅಧ್ಯಕ್ಷರಾದ ಶ್ರೀ ಅರವಿಂದ, ಮಂಗಳೂರ ನಗರಸಭೆಯ ಮಾಜಿ ಅಧ್ಯಕ್ಷರಾದ ಶ್ರೀ ಲಕ್ಷ್ಮಣ ಗುರಂ, ಶ್ರೀಮತಿ ಶೋಭಾ ಆಮದಿಹಾಳ, ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಡಾಕ್ಟರ್ ಮಲ್ಲಿಕಾರ್ಜುನ ಗಡ್ಡಿಯನ್ನವರ, ಪಕ್ಷದ ಮುಖಂಡರಾದ ಶ್ರೀ ಶ್ಯಾಮಸುಂದರ್ ಕರವ, ಶ್ರೀ ಅಜ್ಜಪ್ಪ ನಾಡಗೌಡ, ಶ್ರೀ ಬಸಪ್ಪ ಹೊಸೂರ, ಶ್ರೀ ಪ್ರಕಾಶ ಪಾಟೀಲ, ನಗರ ಮಂಡಲದ ಪ್ರಧಾನ ಕಾರ್ಯದರ್ಶಿ ಶ್ರೀ ಚಂದ್ರಶೇಖರ ಏಕಬೋಟೆ, ಶ್ರೀ ಸುಗುರೇಶ ನಾಗಾಲೋಟಿ, ನಗರಸಭೆ ಸದಸ್ಯರಾದ ಶ್ರೀ ಮಲ್ಲು ಕುಂಬಾರ, ಶ್ರೀ ಶಿವರಾಜ ಹಾವರಗಿ, ಶ್ರೀ ವೀರೇಶ ಮನ್ನಾಪುರ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಒಂದು ಒಳ್ಳೆಯ ಕ್ರಮ ಅಂತ ಎಲ್ಲರೂ ಶ್ಲಾಘನೆ ಮಾಡ್ರ. ಆ ಶ್ಲಾಘನೆ ಅನ್ನು ಕೇಳುವಂತ ಶಕ್ತಿ ನಿಮ್ಗ ಇಲ್ಲ. ಯಾಕಂದ್ರೆ ಅವರು ರಾಷ್ಟ್ರವ್ಯಾಪ್ತಿ ಮಾಡಿದಂಥ ಈ ಒಂದು ಜನರಿಕ್ ಔಷಧವನ್ನು ಅತಿ ಹೆಚ್ಚಿನ ಜನರಿಗೆ ಪ್ರೀತಿಯಾಗಿದೆ. ಯಾಕಂದ್ರೆ ಇಲ್ಲಿರುವರು ಭಾರತ ರಾಷ್ಟ್ರದಲ್ಲಿರುವಂಥವರು 65% ಕೂಲಿಕಾರದಾರ. ಆ ಕೂಲಿಕಾರರಿಗೆ ಅನುಕೂಲವಾಗಲಿ ಅಂತಂದು ಇವತ್ತ ಹೊರಗಡೆ ಸಿಗುವಂತ 100 ಔಷಧ ಇದೇ ರೀತಿಯಾಗಿರುವಂಥ ದೊಡ್ಡ ದೊಡ್ಡ ನಗರಗಳಲ್ಲಿರುವಂಥ ಜನರಿಕ್ ಕೇಂದ್ರಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಆದೇಶ ಮಾಡಿದೆ. ಆ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಗುಂಡೂರಾವ್ ಅವರು ತಕ್ಷಣ ಹಿಂಪಡೆಯಬೇಕು. ಯಾಕೆಂದರೆ ತಾವು ಮಾತೆತ್ತಿದ್ರೆ ಹೇಳ್ತೀರಿ, ನಾವು ಬಡವರಿಗೆ, ದೀನ ದಲಿತರಿಗೆ, ರೈತರಿಗೆ ನಾವು ಅನ್ಯಾಯ ಮಾಡೋದಿಲ್ಲ, ಅವರ ಒಂದು ಹಿತದೃಷ್ಟಿಯನ್ನು ನಾವು ಕಾಪಾಡ್ತೀವಿ ಅಂತ ಹೇಳ್ತೀವಿ. ತಾವೇನು ಕೊಟ್ಟಿರುವಂಥ 5 ಭಾಗ್ಯಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇದೇನಾದರೂ ಇತ್ತಂದರೆ ಇದು ಜನರಿಕ್ ಔಷಧ. ಯಾಕಂದರೆ 10 ಜನದಲ್ಲಿ ಯಾರಾದರೂ ಟೆಸ್ಟ್ ಮಾಡಿದರೆ 8 ಜನಕ್ಕೆ ಮಧುಮೇಹ ಇರುತ್ತೆ, ಇನ್ನೂ 8 ಜನಕ್ಕೆ ರಕ್ತದೊತ್ತಡ BP ಇರುತ್ತೆ. ಹೀಗಾಗಿ ಇವೆರಡು ಔಷಧಿಗಳು ಕಾಮನ್ ಆಗಿ ಎಲ್ಲರಿಗೂ ಮುಟ್ಟಬೇಕಾದ್ರೆ ಇದು ಜನರಿಕ್ ಔಷಧ ಅಂಗಡಿಯನ್ನು ನೀವು ಮಾಡಿರುವಂಥ ಆದೇಶವನ್ನು ಹಿಂಪಡಿಬೇಕು. ಬಡವರಿಗೆ, ನೇಕಾರರಿಗೆ ಹಾಗೂ ಕೂಲಿ ಕಾರ್ಮಿಕರಿಗೆ ಹಾಗೂ ದಲಿತರಿಗೆ